ಇವತ್ತಿನ ರೆಸಿಪಿಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಫಸ್ಟು ಮಟನ್ ಇಲ್ಲೊಂದು 1/4 kg ಮಟನ್ ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಅರಿಶಿಣ, ಪುದೀನ ಮತ್ತು ಪಲಾವ್ ಸಾಮಾನು, ಆಮೇಲೆ ಅಕ್ಕಿ ಬೇಕಾಗಿರೋಷ್ಟು. ಆಮೇಲೆ ಇದ್ರಕ್ಕೆ ಕಾಂಬಿನೇಷನ್ ಆಗಿ ಒಂದು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಒಂದು ಇಡಿಯಷ್ಟು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ನಿಂಬೆಹಣ್ಣು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಇಂಚು ಶುಂಠಿ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 3 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇದ್ರ ಜೊತೆ ಸ್ವಲ್ಪ ಮೆಣಸಿನಕಾಳು, ಸ್ವಲ್ಪ ಉಪ್ಪು. ಇವಾಗ ಫಸ್ಟು ನಾವು ಮಟನ್ನ ಬೇಯಿಸೋಕೆ ಇಟ್ಕೊಳ್ಳೋಣ. ಫಸ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಕಾಯ್ತಾ ಒಂದು ಸ್ವಲ್ಪ ಈರುಳ್ಳಿ, ಇವಾಗ ಜೊತೆಲಿ ಒಂದು ಸ್ವಲ್ಪ ಟೊಮೊಟೊ, ಒಂದು 1/4 ಟೊಮೊಟೊ ಅಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಒಂದು 2 ಇಂಚಷ್ಟು ಚಕ್ಕೆ, 2 ಲವಂಗ, ಇದು ಸ್ವಲ್ಪ ಫ್ರೈ ಆದಮೇಲೆ ತೊಗೊಂಡಿರೋ ಮಟನ್ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಟನ್ ಸ್ವಲ್ಪ ಇವಾಗೇನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದು ಬೇಯೋದಕ್ಕೋಸ್ಕರ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆ 2 ಲೋಟ ಹಾಕ್ತಾಯಿದ್ದೀನಿ. ಇವಾಗ ಈ ಮಟನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 6 ವಿಷಲ್ ಕೂಗಿಸ್ಕೊಳ್ತೀನಿ. ಮಟನ್ ಎಳೆದಿದ್ರೆ ಒಂದು 2 ವಿಷಲ್ ಸಾಕು. ಇದು ಸ್ವಲ್ಪ ಬಲ್ತಿರೋ ಮಟನ್ ಆಗಿರೋದ್ರಿಂದ ಒಂದು 5 ರಿಂದ 6 ವಿಷಲ್ ತೊಗೊಳ್ತೀನಿ ನಾನು. ಈಗ ಅದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀವಲ್ಲ, ಅದು ಕೂಗೋ ಅಷ್ಟರಲ್ಲಿ ನಾವು ಮಸಾಲೆ ಹುರ್ಕೊಳ್ಳೋಣ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ, ಇವಾಗ ನಾನು ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ತಾ ಇರೋದು, ಒಂದು 2 ಆಗೋವಷ್ಟು. ನಾನು ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಒಂದು ಸ್ವಲ್ಪ, ಒಂದು ದಪ್ಪದೊಂದು ಗೆಡ್ಡೆ ಈರುಳ್ಳಿ, ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇದ್ರ ಜೊತೆಗೆ ನಾವೇನು ತೊಗೊಂಡಿದ್ದೀವಲ್ಲ ಪಲಾವ್ ಸಾಮಾನು, ಅದನ್ನೂ ಸೇರಿಸ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಬಾಡಿಸ್ಕೊಬೇಕು. ಇವಾಗ
ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಈ ಟೈಮಲ್ಲಿ ಬೇಕಾದರೆ ಮೆಂತ್ಯ ಮತ್ತು ನಿಮ್ಮ ಹತ್ರ ಏನಾದರೂ ಮೆಂತ್ಯ ಮತ್ತು ಪಾಲಕ್ ಸೊಪ್ಪಿದ್ರೆ ಈ ಟೈಮಲ್ಲಿ ನೀವು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದು, ನೀಟಾಗಿ ಹುರ್ಕೊಂಡ್ರೆ ಆವಾಗ ಕಹಿ ಬರಲ್ಲ ಮಸಾಲೆ ನಾವು ರುಬ್ಬಿರೋದು. ಆಗಿದೆ, ಇದನ್ನ ಕಂಪ್ಲೀಟಾಗಿ ಆರಬೇಕು. ಆರಿದ್ಮೇಲೆ ರುಬ್ಕೊಂಡು ಬರ್ತಾನೆ. ಈಗ ನಾವು ಆವಾಗಲೇ ಬೇಯಿಸ್ಕೊಳಕ್ಕೆ ಇಟ್ಟಿದ್ವಲ್ಲ, ಅದು ಬೆಂದಿದೆ. ಒಂದಕ್ಕೆ ಶಿಫ್ಟ್ ಮಾಡ್ಕೊಬಿಡೋಣ. ನಾವು ಹುರ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ರುಬ್ಕೊಬರೋಣ. ಈಗ ಸ್ವಲ್ಪ ರುಬ್ಬಿದ್ಮೇಲೆ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆ, ಇವಾಗ ಸ್ವಲ್ಪ ಈರುಳ್ಳಿ, ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ, ಇದೇ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಇದರಲ್ಲಿರೋದು ಮಟನ್ ಮಾತ್ರ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು 2 ಮಿನಿಟ್ಸು ಹುರ್ಕೊಳ್ಳೋಣ. ಇವಾಗ ನಾವು ತೊಗೊಂಡಿರೋ ಅಕ್ಕಿ ಹಾಕೋಣ. ಇದನ್ನ ಒಂದು 30 ಸೆಕೆಂಡ್ಸು ಇದೇ ಮಸಾಲೆಯಲ್ಲಿ ಅಕ್ಕಿನ ಫಸ್ಟ್ ಇದು ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಮೊದಲೇ ಮಟನ್ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಬೇಯಿಸ್ಕೊಂಡಿದ್ವಲ್ಲ ಅದ್ರ ನೀರು ಒಂದು ಸಲ ಅಳತೆ ಮಾಡಿ ಹಾಕ್ಕೊಳ್ಳೋಣ. ನಾವು ಆಗಲೇ 2 ಲೋಟ ನೀರು ಹಾಕಿದ್ದು, 1/4 ಲೋಟ ನೀರಿದೆ.
ವೀಡಿಯೋಸ್ ಒಂದು ಕಾಲಿತ್ತು ಆವಾಗಲೇ ನೀರು, ಅದಕ್ಕೆ ಇನ್ನು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಈ ಟೈಮಲ್ಲೇ ನಿಮ್ಗೇನಾದರೂ ಉಪ್ಪು ಸಪ್ಪೆ ಆದರೆ ಇಲ್ಲ ಖಾರ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಮೆಣಸಿನ್ಕಾಳು ಪುಡಿ ಹಾಕೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕೋಬೋದು ಸ್ವಲ್ಪ. ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ಕ್ಲೋಸ್ ಮಾಡಿಬಿಡೋಣ ಲಿಟ್ಟು. ಈಗ ಅದು ವಿಷಲ್ ಇಟ್ಟಿದ್ದೀನಿ. ನೆಕ್ಸ್ಟು ಚಟ್ನಿ ರೆಡಿ ಮಾಡ್ಕೊಬಿಡೋಣ. ಆವಾಗೇ ಹೇಳಿದ್ನಲ್ಲ, ಅದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚಟ್ನಿ ರುಬ್ಕೊಂಬರೋಣ. ನೀವು ಇದೇ ಮಸಾಲೆನ ಚಿಕನ್ಗಾದರೂ ಮಾಡ್ಬೋದು. ಚಿಕನ್ ಹಾಕಿ ಚೆನ್ನಾಗಿರುತ್ತೆ. ಮಟನ್ ಪಲಾವ್ ರೆಡಿಯಾಗಿದೆ ಪುದೀನ ಚಟ್ನಿ ಜೊತೆಗೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೇಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.